ನಮಸ್ತೆ ವೀಕ್ಷಕರೇ, ನಮಸ್ತೆ. ವಿಶಾಲ ವಾಸ್ತುವಿಗೆ ಸ್ವಾಗತ, ಸುಸ್ವಾಗತ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಕೃಷ್ಣಪ್ಪ. ಹೇಳಿ ಸರ್. ಏನಕ್ಕೆ ಫೋನ್ ಮಾಡಿದೆ ಅಂದರೆ, ಹಾಂ. ನಾನು ಅದೊಂದು ಚೇಂಜಸ್ ಮಾಡಿದ್ದೀನಿ. ಓಹ್, ಒಂದೇ ಇಷ್ಟು ದಿನಕ್ಕೂ? ಅದು ತುಂಬ ಕಷ್ಟಪಟ್ಟು ಮಾಡಿರೋದು. ಇಷ್ಟಪಟ್ಟಿದ್ದೀವಿ, ಆದರೂ ಆಗದೆ ಕಷ್ಟ ಆಗ್ಬಿಡ್ತು ಮಾಡೋದಕ್ಕೆ. ಆಮೇಲೆ ಅದು ಮಾಡಿದ ಮೇಲೆ ದೇವ್ರ ದಯೆಯಿಂದ ನೀವು ಹೇಳ್ದಂಗೆ ಒಂದು ಯಾವ್ಯಾವುದೋ ಸ್ಟ್ರಕ್ ಆಗಿರೋ ಅಮೌಂಟ್ ಎಲ್ಲ ಸ್ವಲ್ಪ ರಿಲೀಸ್ ಆದವು ಸರ್. ಒಂದು 11 ಲಕ್ಷ ರಿಲೀಸ್ ಆಯಿತು ಸರ್. 11 ಲಕ್ಷ ಬಂತು. 11 ಲಕ್ಷ ಬಂತು ಸರ್. ಅವರು ತಿಂಗಳಿಗೆ 55,000 ಕೊಡ್ತೀವಿ, ಇಸ್ಕೋಬೇಕು ನೀವು ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಅದನ್ನು ಇಸ್ಕೋತಾ ಇದೆ. ಒಂದು 6 ಲಕ್ಷನೋ 8 ಲಕ್ಷ 7 ಲಕ್ಷನೋ ಕೊಟ್ಟಿದ್ರು ಸರ್ ಅವರು. ಆ ಥರ ಕೊಟ್ಟ ಮೇಲೆ ನಿಲ್ಲಿಸ್ಬಿಟ್ರು. ಇಲ್ಲ ನಮ್ಮ ಕೈ ಇವಾಗ ಆಗ್ತಾ ಇಲ್ಲ, ನಾನು ಯಾವ್ದಾರ ಲೋನ್ ಗೀನ್ ಮಾಡಿ ಕೊಡ್ತೀವಿ ನಿಮಗೆ ಒಟ್ಟಿಗೆ ಅಮೌಂಟು, ನಮಗೆ ಅದಕ್ಕೂ ಆ ಥರ ಅದನ್ನು ಕೊಡೋಕ್ಕಾಗ್ತದೆ. ಸರಿ ಆಯಿತು ಬಿಡಿಯಪ್ಪ ಅಂದ್ಬಿಟ್ಟೆ, ನಾನು ಏನು ಕೇಳೋಕೆ ಹೋಗಲಿಲ್ಲ. ಆಮೇಲೆ ಇದು ಮಾಡಿದ ಮೇಲೆ ಅದು ಆದಾಗ ಅವರೇ ಕೊಟ್ಬಿಟ್ರು. ಓ, ಅವ್ರಿಗೆ ಅಡ್ಜಸ್ಟ್ ಆಯ್ತು. ಓಹೋ, ಸರಿ ಸರಿ. ಅದು ಹೇಳ್ಬೇಕಲ್ಲ ಏನಾಯ್ತು ಅಂತ. ಏನೋ ಭಗವಂತ ಕಣ್ಣೆತ್ತಿ ನೋಡ್ತನಾ. ನೋಡ್ದ ಸರ್. ಇದು ನನಗೆ ಸಂತೋಷ ಸರ್. ಇದು ನೀವು ಅನ್ಕೊಂಬೋದಷ್ಟೇ. ನಾನು ಆಸೆ ಪಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ ಜನ. ಆದ್ರೆ ನಾನು ಸಂತೋಷ ಪಡ್ತೀನಿ. ನಿಮ್ಗೆ ಗೊತ್ತಿಲ್ಲ, ಸಂತೋಷ ಪಡ್ತೀನಿ ನಾನು. ನಿಮಗಿಂತಲೂ ನಿಮ್ಗೆ ಬರೀ 11 ಲಕ್ಷ ಬಂದಿದೆ. ಹೌದು, ಬರೀ 11 ಲಕ್ಷ ಸಂತೋಷ ಅಷ್ಟೇ ನನಗೆ. ನಿಮ್ಗೆ 11 ಲಕ್ಷಕ್ಕೆ ನಾನು 11 ಕೋಟಿ ಸಂತೋಷ ಪಡ್ತೀನಿ. ಹೌದು, ಹೌದು. ಹಾಂ, ಯಾಕೆ ಹೇಳಿ? ನಾನು ಗೆದ್ದಿದ್ದೀನಿ ಇವಾಗ. ಹೌದು, ನಿಮ್ಮ ಹತ್ರ ನಾನು ಗೆದ್ದಿದ್ದೀನಿ. ಹೌದು, ಆದರೆ ನೀವು ಬೇರೆಯವ್ರ ಹತ್ರ ಸೋತಿರ್ಬೋದು. ಹೌದು, ಹೌದು. ಆದರೆ ನಿಮ್ಮ ಹತ್ರ ನಾನು ಗೆದ್ದಿದ್ದೀನಿ ಸರ್. ನಿಜ. ಅದಕ್ಕೆ ಅದು ಬಂದ ಮೇಲೆ ಇಮ್ಮಿಡಿಯೇಟಾಗಿ ಯಾವುದೋ ಒಂದು ಬ್ಯಾಂಕ್ದು ಲೋನ್ ಇತ್ತು. ಹಾಂ ಹಾಂ. ತಿಂಗಳು 31,000 ಕಟ್ಟಬೇಕಾಗಿತ್ತು. ಅದನ್ನು ಫಸ್ಟ್ ಕ್ಲೋಸ್ ಮಾಡಿಬಿಟ್ಟೆ. ಓ, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಫ್ರೀ ಮಾಡ್ಕೊಂಬಿಟ್ಟೆ. ಓ, ಸಂತೋಷದ ಸಿಹಿ ಸುದ್ದಿ. ಬಾ, ದೇವ್ರಿಗೆ ದೇವರು ಒಳ್ಳೇದು ಮಾಡಲಿ ಸರ್. ಅಮ್ಮಗೆ ಕೇಳಿದೆ ಅಂತೇಳಿ, ಅಕ್ಕರಿಗೆ ಕೇಳಿದೆ ಅಂತೇಳಿ. ಖಂಡಿತ 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 ಕೇಳಿದೆ ಅಂತ ಹೇಳ್ತಾರೆ. ಸಂತೋಷ. ಇನ್ನೊಬ್ರು ಯಾರೋ ಒಂದು 3 ಲಕ್ಷ ಕೊಡಬೇಕು. ಟೈಮಲ್ಲಿ ಇಸ್ಕೊಂಡಿದ್ದು ಹಳೆ ಫ್ಯಾಕ್ಟ್ರಿ ಕಡೆಯಿಂದ. ಹಾಂ ಹಾಂ ಹಾಂ. ಇವತ್ತು ಕೊಡ್ತೀನಿ, ಇವತ್ತು ಇಲ್ಲ ನಾಳೆ ನಿಮಗೆ ಅಕೌಂಟ್ ಕ್ರೆಡಿಟ್ ಮಾಡ್ತೀನಿ ಅಂದ್ಬಿಟ್ಟು ಅವರು ಬ್ಯಾಂಕದು ಡೀಟೇಲ್ ತಗೊಂಡಿದ್ದಾರೆ. ಸರಿ ಸರಿ. ಚೂರು ಕಣ್ಣು ಬಿಡ್ತಾವನೆ ಅನ್ನಿಸ್ತು. ಆಮೇಲೆ ಇದಾದ್ಮೇಲೆ ನನಗೂ ಎಲ್ಲ ಸ್ಟ್ರಕ್ ಆಗಿತ್ತು. ಎಲ್ಲಿ ಆರ್ಡ್ರುಗಳು ಅಂತ ಹೇಳ್ಕೊಳ್ತಾರ ಇರಲಿಲ್ಲ ನನಗೆ ಮಾಲೂರು ಫ್ಯಾಕ್ಟ್ರಿಗೆ. ಇವಾಗ ಒಂದು ಕಸ್ಟಮರು ತಿಂಗಳು ಎಷ್ಟು ಮಾಡ್ತೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ವಾಹ್, ಏನು ಸರ್ ಇದು? ಜಸ್ಟ್ ಒಂದು ಕೆಲಸಕ್ಕೆ 15 ಡೇಸ್ ಒಂದೇ ಕೆಲಸ ಮಾಡಿರೋದು ನಾನು. 15 ಡೇಸ್ ಆಗಿರೋದು. ಇನ್ನೂ ಪೂರ್ತಿ ಇನ್ನೂ ಬೇಜಾನ್ ಹೇಳಿದ್ದೀನಿ ಸರ್. ಅದರಲ್ಲಿ ಇನ್ನೂ ಎಷ್ಟವೆ? ಇಲ್ಲ ಇನ್ನೂ ಬೇಜಾನಿದೆ. ಹೇಳ್ದಂಗೆ ಅದು ಬೇಜಾನಿದೆ. ಅದು ಪೂಜಾ ರೂಮ್ ಇದೆ, ಮುಂದೆಗಡೆ ಗಿಡಗಳು ಹಾಕೋದಿದೆ. ಆಮೇಲೆ ಇದು ಏನೋ ಬ್ರಹ್ಮಸ್ಥಾನದಲ್ಲಿ ಸ್ವಲ್ಪ ಹಳ್ಳ ಇರೋದನ್ನ ಮುಚ್ಚೋದಿದೆ. ಸುಮಾರು ಇದೆ ಸರ್, ಅದೆಲ್ಲ ಇದೆ. ಆದರೂ ಭಗವಂತನಿಚ್ಛೆ, ನೀವು ಏನೋ ಒಂದು ದಾರಿ ತೋರಿಸ್ರಿ. ನಾನು ಒಂದನ್ನ ನೀವು ಹೇಳಿದ್ರಿ ಏನಂತ, ಫಸ್ಟ್ ನೀವು ಹಳ್ಳ ಗಂಡು ಮಕ್ಕಳನ್ನ ಡಮ್ಮಿ ಮಾಡ್ತದೆ, ಫಸ್ಟ್ ಇದೊಂದು ಹಳ್ಳ ಮುಚ್ಚಿ ಅಂತ. ಅದೊಂದು ಮುಚ್ಚಿದ ಮೇಲೆ ನನಗೆ ಎಸ್ಪೆಷಲಿ ಇಷ್ಟು ಪಾಸಿಟಿವ್ ಕಾಣಿಸ್ತಾ ಇದೆ ಸರ್. ಅಮ್ಮ ಕಾಣಿಸ್ತಾ ಇದೆ. ಅದನ್ನ ನಾನು ನಿಮ್ಗೆ ಹೇಳಬೇಕು. ಏನು ಒಳ್ಳೇದಾಗಲಿ ಕೆಟ್ಟದಾಗಲಿ ನಿಮಗೆ ಹತ್ರ ನಾನು ಶೇರ್ ಮಾಡ್ಕೋಬೇಕು. ಅದು ನಾನು ಮಾಡ್ಕೊಂಡಿದ್ದೀನಿ. ಭಗವಂತ ಸರ್, ನಿಮ್ಮ ಅಭಿಪ್ರಾಯ ನಮ್ಮ ವಿಶಾಲ ವಾಸ್ತು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ದಯವಿಟ್ಟು. ಖಂಡಿತ ಚೆನ್ನಾಗಿದೆ ಸರ್, ಖಂಡಿತ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮ್ಮಂಥವ್ರ ಆಶೀರ್ವಾದ ನೋಡಿ. ನೀವು ಎಷ್ಟು ನೂರಾರು ಜನಗಳಿಗೆ ಸರ್, ನಿಮ್ಮಂಥವ್ರ ಆಶೀರ್ವಾದ ನೋಡಿ, ನೂರಾರು ಜನಗಳಿಗೆ ನೀವು ಅನ್ನದಾನ ಮಾಡಿದ್ದೀರಿ ಸರ್. ಎಷ್ಟೋ ಜನಗಳು, ನೂರಾರು ಸಂಸಾರಗಳು ನೀವು ಉದ್ಧಾರ ಮಾಡಿದ್ದೀರಾ. ನೀವು ನೂರಾರು ಜನಗಳಿಗೆ ಊಟ ಕೊಟ್ಟಿದ್ದೀರಾ, ಜೀವದಾನ ಮಾಡಿದ್ದೀರಾ. ನೀವು ಓನರ್ ಆಗಿದ್ದೀರಾ. ನೀವು ನೂರಾರು ಮನೆಗಳಿಗೆ ಓನರ್ ಆಗಿದ್ದೀರಾ, ಊಟ ಕೊಟ್ಟಿದ್ದೀರಾ, ನೀವು ಕೆಲಸ ಕೊಟ್ಟಿದ್ದೀರಾ. ಆದರೆ ಯಾವನೋ ಒಬ್ಬ ಯಾರೋ ಜಯಚಂದ್ರ ಅಲ್ವಾ ಸರ್, ಅವರು ಅದೇ ಹೊಸಕೋಟೆ ಹತ್ರನೇ ಅದೇ ಥರ ಇನ್ನೊಂದು ಸಂಸಾರ ಹಾಳು ಮಾಡಿಬಿಟ್ಟವ್ರೆ ಸರ್. ಇನ್ನೊಂದು ಅವರು ಇನ್ನೊಬ್ರಿಗೆ ಸಂಸಾರ ಹಾಳು ಮಾಡಿಬಿಟ್ಟವ್ರೆ ಸರ್. ಅಲ್ಲಿ ನಾವು ಹೋಗಿದ್ವಿ, ಅವರು ಕರೆದಿದ್ರು ಇನ್ನೊಬ್ರು ಸಂಸಾರಕ್ಕೆ. ಪಾಪ ಪೂರ್ತಿ ಹಾಳಾಗೋಗ್ಬಿಟ್ಟವ್ರೆ ಸರ್. ನೀವು ಅಲ್ಲಿ ಈಚೆ ಬಂದ ತಕ್ಷಣ ನನಗೆ ಫೋನ್ ಮಾಡಿದ್ರಿ ನೀವು, ಕರೆಕ್ಟಾ? ಪೂರ್ತಿ ಹಾಳಾಗೋಗ್ಬಿಟ್ಟವ್ರೆ ಸರ್. ಪಾಪ ತುಂಬಾ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ಇಲ್ಲ ಸರ್, ಜಾಗ ಕೇಳಿದ್ರಂತೆ ಸರ್. 12 ಸೈಟಲ್ಲಿ ಅವರೊಂದು ಸೈಟ್ ಕೊಡಿ ಅಂತ ಕೇಳೋರಂತೆ. ಇಲ್ಲ, ನಾನು ನಿಮಗೆ ದುಡ್ಡು ಕೊಟ್ಬಿಡ್ತೀನಿ, ನಿಮ್ಮ ಫೀಸ್ ಮಾತ್ರ ತಗೊಳ್ರಿ ಅಂತ ಕೇಳಿದ್ದಕ್ಕೆ
ಎರಡು ಕಡೆ ಕುತ್ತು ಬರೋ ಥರ ಕೊಟ್ಬಿಟ್ಟವ್ರಂತೆ. ದಕ್ಷಿಣ ಪಶ್ಚಿಮ ನೈಋತ್ಯ ಮತ್ತು ದಕ್ಷಿಣ ಆಗ್ನೇಯ ಎರಡು ಕುತ್ತು ಕೊಡೋ ಥರ ಕಟ್ಬಿಟ್ಟವ್ರೆ. 18 ಲಕ್ಷ ಖರ್ಚು ಮಾಡವನೆ ಬರೀ ತಳಾದಿಗೆ ಮಾತ್ರ. ಎರಡೂ ರಾಂಗ್ ಅಲ್ಲ ಸರ್? ಏನು ಸರ್ ನೀವು ಹೇಳೋ ಮಾತು? ಪಾಪ ಇವಾಗ ಅದು ತಳದಿ ಸ್ಟಾಪ್ ಮಾಡಿಬಿಟ್ಟು ಮೋಸ ಮಾಡಿಬಿಟ್ಟವನೆ. ಅಲ್ಲ, ಒಂದೇಟು ತಪ್ಸ್ಕೋಬೋದು, ಎರಡೇಟು ತಪ್ಸ್ಕೊಳಕ್ಕಾಗತ್ತಾ? ನೋಡಿ ಸರ್, ಇವಾಗ ನೀವೇ ಒಂದೇಟಿಗೆ ತುಸ್ ಆಗ್ಬಿಟ್ಟು ಏನೆಲ್ಲ ರಾಮಾಯಣ ಆಗ್ಬಿಟ್ಟು ಸರ್. ನಿಮ್ಗೆ ತಿಂಗಳಿಗೆ ವರ್ಷಕ್ಕೆ ಎಷ್ಟು ಸರ್ ಆದಾಯ ಇತ್ತು? ಸರ್ ನನಗೆ ವರ್ಷಕ್ಕೆ 2 ಕೋಟಿ ಲಾಭ ಮಾಡ್ತಾ ಇದ್ದೆ ನಾನು. 2 ಕೋಟಿ ಲಾಭ ಇದ್ದವನು ಇವಾಗ ಒಬ್ಬರಿಗೆ ಆದರೆ 6 ಕೋಟಿ. ಇವಾಗ 6 ಕೋಟಿ ಲಾಭದಲ್ಲಿದ್ದವರು ಇವಾಗ ಯಾವ ಲೆವೆಲಲ್ಲಿ ಇದ್ದೀರಿ ಸರ್? ಇವತ್ತಾ? ಇಲ್ಲ, ಯಾವ ಲೆವೆಲ್ಗೆ ಬಂದ್ರಿ? ನಾನು ಝೀರೋ ಬಂದ್ಬಿಟ್ಟೆ. ಜೀರೋಗೆ ಬಂದ್ಬಿಟ್ಟೆ. ನೋಡಿದ್ರಾ ಆ ವ್ಯಕ್ತಿ ಈ ಲೆವೆಲ್ಗೆ ಬಂದ್ಬಿಟ್ರಿ ಅಂದರೆ ನೋಡಿದ್ರಾ ಎಂಥ ಒಂದು ಹಾಳು ಮಾಡೋ ಕೆಲಸ ಮಾಡವನೆ. ಸರ್ ನಾನು ಕೊಚ್ಕೊಳ್ಳೋಕೆ ಹೇಳ್ತಾ ಇಲ್ಲ, BMW ಕಾರಲ್ಲಿ ಓಡಾಡ್ತಾ ಇದ್ದೆ. ಮತ್ತೆ ಇವಾಗ ನೋಡಿದ್ರಾ ಮಾಡಬಾರ್ದು ಸರ್ ಇಂಥ ಕೆಲಸಗಳು. ಬೇರೆ ವರ್ಕರ್ಸ್ಗಳು ಕರ್ಕೊಂಡು ಹೋಗೋಕೆ ಡ್ರೈವರ್ ಥರ ಆಗಿ ನನ್ನ ಇನ್ನೊಬ್ಬರ ಹತ್ರ ಕೆಲಸ ಮಾಡೋ ಥರ ಆಗಿದೆ ನಾನು. ಇಲ್ಲಿಂದ ಮಾಲ್ರಿಗೆ ದಿನ ಸಾಮಾನ್ಯನ ಸರ್ ಅದು? ಹುಡುಗ ಇಲ್ಲಿ ಬರಬೇಕು ಅಂದರೆ ಇಂಥ ಕೆಲಸ ಮಾಡ್ಬೋದು ಸರ್, ಮಾಡ್ಬೋದು. ಯಾರು ಮಾಡಬಾರ್ದು ಸರ್. ನೋಡಿ ನಮ್ಮ ಗುರು ಅದೇ ಹೇಳಿರೋದು, ದುಶ್ಮನ್ಗೂ ಕೆಟ್ಟದ್ದು ಬಯಸಬೇಡ. ಹೌದು ಹೌದು, ನಮ್ಮ ಗುರು ಹೇಳಿರೋದು ಸರ್, ನಮ್ಮ ವೀರಯ್ಯ ಗುರುಗಳು ಹೇಳಿರೋದು, ದುಶ್ಮನ್ಗೂ ಕೆಟ್ಟದ್ದು ಬಯಸಬೇಡ. ಅದು ಯಾವುದೇ ಕ್ಯಾಸ್ಟ್ ಆಗಲಿ. ಹೌದು ಹೌದು, ಅದು ತಲೆ ಮೇಲೆ ಪಟ್ ಅಂತ ಒಂದು ಹೊಡೆದ್ಬಿಟ್ಟು ಹೇಳಿರೋದು. ಹೇಳ್ಬಿಟ್ಟು ಕಳಿಸಿರೋದು ಸರ್ ನಮ್ಮ ಗುರು. ಯಾವ ದಿನಕ್ಕೆ ಇಲ್ಲ ಅಂತಂದ್ರೆ ಒಂದು 4-5 ಸಲ ತಿಳ್ಕೊತೀನಿ ನಮ್ಮ ಗುರುನ. ವೀರಯ್ಯ ಗುರುಗಳು ಅವರು DC ಆಗಿ ರಿಟೈರ್ಡ್ ಆಗಿರೋ ವ್ಯಕ್ತಿ ಅವರು. ಅಂತ VVIP ಅವರು. ಅವರು ಜೆಂಟಲ್ಮ್ಯಾನ್ ಸರ್, ಜೆಂಟಲ್ಮ್ಯಾನ್ ಅವರು. ನೋಡಿ ಇವಾಗ ಅಟ್ಲೀಸ್ಟ್ ಒಂದು ಮೆಟ್ಲು ಹತ್ತಿದ್ದೀರಿ ಸರ್, ಒಂದೊಂದೇ ರೆಡಿ ಮಾಡ್ಕೊಂಡು ಒಂದೊಂದು ಮೆಟ್ಲೆ ಹತ್ತಿ ಮತ್ತೆ ಸೇಮ್ ಪೊಸಿಷನ್ ಹೆಂಗಿದ್ರಿ ಅದಕ್ಕಿಂತ 2 ಮೀಸೆ ತಿರುವಿ ಬದುಕಿರಿ ಸರ್. ನಿಮಗೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಅವತ್ತು ನಿಮಗೆ ಫೀಸ್ ಕೊಡೋದಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ. ವ್ಯವಸ್ಥೆ ಮಾಡ್ಕೊಂಡೇ ಕೊಟ್ಟಿರೋದು. ಹೌದು, ಆದ್ರೂನು ಇವಾಗಲೂ ಹೇಳ್ತಿದ್ದೆ ನೋಡಿ ಸರ್, ಅವ್ರ ಮುಂದೆ ಜಯಚಂದ್ರನ ಮತ್ತೆ ಕರೆದು ಮೀಸೆ ತಿರುವಿ ಏನೋ ಅವ್ರಿಗೆ ಮತ್ತೆ ಬದುಕ್ತಾ ಇದ್ದೀನೋ ನೋಡು, ನಾನು ಕೆಳಗಡೆ ಬಿದ್ದು ಹಾಳು ಮಾಡಿಬಿಟ್ಟೆ, ಕೆಳಗಡೆ ಹಾಳು ಮಾಡಿಬಿಟ್ಟೆ, ಮತ್ತೆ ಬದುಕಿ ಮೇಲೆ ಫುಟ್ಬಾಲ್ ಥರ ಮೇಲೆ ಎಗರಿ ನಿಂತು ಬದುಕ್ತಾ ಇದ್ದೀನಿ ಅಂತ ತೋರಿಸೋ ಲೆವೆಲ್ಗೆ ಬದುಕ್ರಿ ಸರ್. ನಾನು ಆವಾಗ ಕಣ್ಣಾರ ನೋಡಿ ಸಂತೋಷ ಪಡ್ತೀನಿ. ಅದನ್ನ ನಾನು ಕಣ್ಣಾರ ನೋಡಬೇಕು, ಕಣ್ಣಾರ ನೋಡಬೇಕು. ಮತ್ತೆ 100 ಜನಕ್ಕೆ ಕೆಲಸ ಕೊಟ್ಟು ಮತ್ತೆ ಅವ್ರ 100 ಸಂಸಾರಗಳನ್ನ ಡೆವಲಪ್ಮೆಂಟ್ ಮಾಡೋ ಲೆವೆಲ್ಗೆ ನಾನು ನೋಡಬೇಕು ಸರ್. ಇದು ನನ್ನ ಒಂದು ಆಸೆ ಸರ್. ಸರಿ ಸರ್, ಸರಿ. ಹೌದು, ಮತ್ತೆ ನೋಡಬೇಕು. ಈ ಸಲ ಬಂದಾಗ ಬನ್ನಿ ಸರ್ ಮನೆ ಕಡೆ. ಖಂಡಿತ ಬರ್ತೀನಿ ಸರ್. ದೇವ್ರ ಒಳ್ಳೇದು ಮಾಡಲಿ ಸರ್. ಗಾಡ್ ಬ್ಲೆಸ್. ಏನೇ ಒಂದು ಕೆಲಸ ಮಾಡಲಿ ಪದೇ ಮನೆ ದೇವ್ರಿಗೆ ಹೋಗಿ ತೀರ್ಥ ತಗೊಂಡು ಬಂದು ಹಾಕಿ ಆ ಕೆಲಸ ಮಾಡ್ತಾ ಇರಿ ಸರ್. ಸರಿ ಸರ್. ದೇವ್ರ ಒಳ್ಳೇದು ಮಾಡಲಿ ಸರ್. ಎವ್ರಿಥಿಂಗ್ ಗುಡ್ ಲಕ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ.